ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಯೂಟರ್ ಸೈನ್ಸ್ ಫಸ್ಟ್ ಸೆಮಿಸ್ಟರ್ ಸಬ್ಜೆಕ್ಟ್ ಆಗಿರುವ ಥಿಯರಿ ಸಬ್ಜೆಕ್ಟ್ ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್ ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಇದರಲ್ಲಿ ನಾನು ಮಾಡೆಲ್ ಕ್ವಶನ್ ಪೇಪರ್ನ ಹೆಲ್ಪ್ಲಿಂದ ಯಾವ ಸೆಕ್ಷನ್ಸಲ್ಲಿ ಯಾವ ಪಾರ್ಟಲ್ಲಿ ಎಷ್ಟು ಕ್ವಶನ್ಸ್ ಕೇಳ್ತಾರೆ, ಎಷ್ಟು ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ತಾರೆ, ಏನೆಲ್ಲ ನೀವು ಆನ್ಸರ್ ಬರೀಬೇಕು ಅನ್ನೋದು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ ಈಗ ಒಂದು ಟೇಬಲ್ ಮುಖಾಂತರ ನಾವು ಯಾವ ಸೆಕ್ಷನ್ನಿಗೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಂತ ತಿಳ್ಕೊಳ್ಳುವ. ಈಗ ಇಲ್ಲಿ ನಾವು ನೋಡ್ಬೋದು, ಇದರಲ್ಲಿ ಟೋಟಲ್ ಇಲ್ಲಿ ಸೆಕ್ಷನ್ಸ್ ಇರುವುದು 4 ಸೆಕ್ಷನ್ಸ್ ಇದರಲ್ಲಿ ಇರ್ತವೆ. ನಂಬರ್ 1 ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ. ನೋಡಿ, ಕೇರ್ಫುಲ್ ಆಗಿ ನೋಡಿ. ಟೋಟಲ್ 100 ಮಾರ್ಕ್ಸ್ ಪೇಪರ್ ಇರುತ್ತೆ, 100 ಮಾರ್ಕ್ಸ್ ಇದು ಎಕ್ಸಾಮ್ ಇರುತ್ತೆ. ಇದರಲ್ಲಿ ಟೋಟಲ್ ಸೆಕ್ಷನ್ಸ್ ಇರುವುದು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿಯಲ್ಲಿ 2 ಭಾಗ ಇದ್ದಾವೆ. ಪಾರ್ಟ್ ಡಿಯಲ್ಲಿ ಸೆಕ್ಷನ್ 1, ಪಾರ್ಟ್ ಡಿಯಲ್ಲಿ ಸೆಕ್ಷನ್ 2, ಟೋಟಲ್ 100 ಮಾರ್ಕ್ಸ್. ಈಗ ಪಾರ್ಟ್ ಎ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಅಂದರೆ ಇಲ್ಲಿ ನಾವು ನೋಡ್ಬೋದು. ಪಾರ್ಟ್ ಎ, ದಿಸ್ ಈಸ್ ಫಾರ್ ಪಾರ್ಟ್ ಎ 20 ಮಾರ್ಕ್ಸ್, ಪಾರ್ಟ್ ಬಿ 10 ಮಾರ್ಕ್ಸ್, ಪಾರ್ಟ್ ಸಿ 15 ಮಾರ್ಕ್ಸ್, ಪಾರ್ಟ್ ಡಿ 25, ಸೆಕ್ಷನ್ 1. ಅದರಲ್ಲಿ ಪಾರ್ಟ್ ಡಿ ಸೆಕ್ಷನ್ 2 30 ಮಾರ್ಕ್ಸ್. ಈಗ 1 by 1 ಡೀಟೇಲ್ಸ್ ತಿಳ್ಕೊಳ್ಳುವ. ಪಾರ್ಟ್ ಎ ಯಲ್ಲಿ ಟೋಟಲ್ 20 ಮಾರ್ಕ್ಸ್ ಅಂದರೆ 15 MCQ ಮತ್ತು 5 ಫಿಲ್ಅಪ್ಸ್ ಇರ್ತವೆ, ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅಂದರೆ ಪಾರ್ಟ್ ಎ ಯಲ್ಲಿ 15 MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಅಂದರೆ ಒಂದು ಕ್ವಶನ್ ಕೊಟ್ಟುಬಿಟ್ಟು ಅದಕ್ಕೆ 4 ಚಾಯ್ಸನ್ನು ಕೊಟ್ಟಿರ್ತಾರೆ, ನೀವು ಕರೆಕ್ಟ್ ಚಾಯ್ಸನ್ನು ಬರೀಬೇಕು. ಮತ್ತು ಅದಾದ ನಂತರ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಡ್ತಾರೆ. ಅದು ನಾವು ಮಾಡೆಲ್ ಕ್ವಶನ್ ಪೇಪರ್ ಮುಖಾಂತರ ಡಿಸ್ಕಸ್ ಮಾಡುವ. ನೋಡಿ, ದಿಸ್ ಈಸ್ ನೋ ಆಪ್ಷನ್, ದಿಸ್ ಈಸ್ ಕಂಪಲ್ಸರಿ. ಇದು 20 ಮಾರ್ಕ್ಸ್, ಇದರಲ್ಲಿ ಯಾವುದೂ ಚಾಯ್ಸ್ ಇರುವುದಿಲ್ಲ. ಇದರಲ್ಲಿ ನೀವು 20 ಮಾರ್ಕ್ಸ್ ಫುಲ್ ಅಟೆಂಡ್ ಮಾಡಿದರೆ 20 ಮಾರ್ಕ್ಸ್ ಬರುತ್ತೆ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್. ಅದೇ ರೀತಿ ಪಾರ್ಟ್ ಬಿ ಯಲ್ಲಿ ಟೋಟಲ್ 10 ಮಾರ್ಕ್ಸಿಗೆ ಕೇಳ್ತಾರೆ. ಇದರಲ್ಲಿ ನಾವು ನೋಡಬಹುದು 8 ಕ್ವಶನ್ಸನ್ನು ಕೊಟ್ಟಿರ್ತಾರೆ, 5 ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಪ್ರತಿಯೊಂದು ಕ್ವಶನ್ನಿಗೆ ಫಾರ್ ಎವ್ರಿ ಕ್ವಶನ್ ಯು ಆರ್ ಗೋಯಿಂಗ್ ಟು ಗೆಟ್ 2 ಮಾರ್ಕ್ಸ್. ದಟ್ ಮೀನ್ಸ್ 5 into 2, that is 10 marks. Coming to part C, ನಾವು ಇಲ್ಲಿ ನೋಡಿ, ಪಾರ್ಟ್ ಸಿ 3 ಮಾರ್ಕ್ಸ್ ಕ್ವಶನ್ಸ್ ಇದರಲ್ಲಿ ಕೇಳ್ತಾರೆ. ಟೋಟಲ್ 8 ಕ್ವಶನ್ಸನ್ನು ಕೊಟ್ಟಿರ್ತಾರೆ, ಅದರಲ್ಲಿ 5 ಕ್ವಶನ್ಸನ್ನು ನೀವು ಬರೀಬೇಕು. ಪ್ರತಿಯೊಂದು ಕ್ವಶನ್, ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ದಟ್ ಮೀನ್ಸ್ 15 ಮಾರ್ಕ್ಸ್. 5 into 3, that is 15 marks in part C. Now coming to the part D, this carries 5 marks. ಈ ಸೆಕ್ಷನಲ್ಲಿ 5 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾರೆ. ಇದರಲ್ಲಿ ನಾವು ನೋಡಬಹುದು 8 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಯಾವುದಾದರೆ 5 ಕ್ವಶನ್ಸನ್ನು ನೀವು ಆನ್ಸರ್ ಮಾಡಬೇಕು. 5 ಕ್ವಶನ್ ಆನ್ಸರ್ ಮಾಡಿದರೆ ಟೋಟಲ್ ಏನಿದೆ ಅಂದರೆ 25. ಪಾರ್ಟ್ ಡಿ ಏನಂದರೆ, ಪಾರ್ಟ್ ಡಿಯಲ್ಲಿ 2 ಭಾಗ ಇದ್ದಾವೆ. ಇಲ್ಲಿ ನಾವು ನೋಡ್ಬೋದು, ಕ್ಷಮಿಸಿ, ಇಲ್ಲಿ ನಾವು ಪಾರ್ಟ್ ಸಿ ಯಲ್ಲಿ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಅದರಲ್ಲಿ 5 ಬರೆದರೆ 15 ಮಾರ್ಕ್ಸ್. ಮತ್ತು ಪಾರ್ಟ್ ಡಿ ಯಲ್ಲಿ ಸೆಕ್ಷನ್ 1ನಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರೆ, 8 ಕ್ವಶನ್ಸನ್ನು ಕೊಟ್ಟಿರ್ತಾರೆ, ಅದರಲ್ಲಿ 5 ಆನ್ಸರ್ ಮಾಡಿದರೆ 25 ಮಾರ್ಕ್ಸ್ ಆಯಿತು. ಅದೇ ರೀತಿ ಪಾರ್ಟ್ ಡಿ ಯಲ್ಲಿ ಸೆಕ್ಷನ್ 2 10 ಮಾರ್ಕ್ಸ್ ಕ್ವಶನ್, 5 ಕ್ವಶನ್ಸನ್ನು ಕೊಟ್ಟಿರ್ತಾರೆ, 3 ಕ್ವಶನ್ಸ್ ನೀವು ಆನ್ಸರ್ ಮಾಡಿದರೆ ಟೋಟಲ್ ಆಯಿತು 30. therefore ಇಲ್ಲಿ ನಾವು ನೋಡ್ಬೋದು, ಟೋಟಲ್ ಮಾರ್ಕ್ಸ್ ಈಸ್ 100 ಮಾರ್ಕ್ಸ್ ಇನ್ ದಿಸ್ ಎಕ್ಸಾಮಿನೇಷನ್. ಈ ಸಬ್ಜೆಕ್ಟಲ್ಲಿ 100 ಮಾರ್ಕ್ಸ್ ಪೇಪರ್ ನಿಮಗೆ ಬರಲಿಕ್ಕೆ ಕೊಡ್ತಾರೆ ವಿತ್ ಚಾಯ್ಸ್. ಈಗ ಬನ್ನಿ, ವಿತ್ ದ ಹೆಲ್ಪ್ ಆಫ್ ನಾವು ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡುವ. ಈಗ ಆಲ್ರೆಡಿ ನಾನು ಡಿಸ್ಪ್ಲೇ ಮಾಡಿದೆ. ಈ ಮಾಡೆಲ್ ಕ್ವಶನ್ ಪೇಪರಲ್ಲಿ ನಾವು ನೋಡ್ಬೋದು, ಟೋಟಲ್ ಮಾರ್ಕ್ಸ್ ಈಸ್ 100 marks. 25 CS 11I is a subject code, basics of digital logic
ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್ ಈಸ್ ನೇಮ್ ಆಫ್ ಸಬ್ಜೆಕ್ಟ್. 3 hours ಪೇಪರ್ ಇರುತ್ತೆ. ಪಾರ್ಟ್ ಎ ಅಲ್ಲಿ ನಾವು ನೋಡಬಹುದು ಫಸ್ಟ್ 15 ಮಾರ್ಕ್ಸ್ MCQ ಇರುತ್ತೆ. ಫಸ್ಟ್ 15 ಮಾರ್ಕ್ಸ್ MCQ, ದಟ್ ಈಸ್ 15 ಕ್ವಶನ್ಸನ್ನು ಕೊಟ್ಟಿರ್ತಾರೆ ವಿತ್ ಮಲ್ಟಿಪಲ್ ಚಾಯ್ಸ್. ಈಗ ಫಾರ್ ಎಕ್ಸಾಂಪಲ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಬೈನರಿ ನಂಬರ್. ಬೈನರಿ ನಂಬರ್ ಯಾವುದು? ಆನ್ಸರ್ 1A ಈಸ್ ಅ ಕರೆಕ್ಟ್ ಆನ್ಸರ್. ಲೈಕ್ ವೈಸ್ 15 ಕ್ವಶನ್ ಅಲಾಂಗ್ ವಿತ್ ದ ಚಾಯ್ಸನ್ನು ಕೊಟ್ಟಿರ್ತಾರೆ. ಇದು ನೀವು ಕರೆಕ್ಟ್ ಚಾಯ್ಸನ್ನು ಬರೆದ್ರೆ 15 ಮಾರ್ಕ್ಸ್ ಬರುತ್ತೆ. ನೋಡಿ, ಇದರ 15 ಕ್ವಶನ್ಸ್ ಕೊಡ್ತಾರೆ, ಇದರಲ್ಲಿ ಯಾವುದು ಆಪ್ಷನಲ್ ಇರುವುದಿಲ್ಲ. ಅದೇ ರೀತಿ ಪಾರ್ಟ್ ಎ ಅಲ್ಲಿ ಎರಡನೇ ಕ್ವಶನ್ ಏನಿದೆ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಈಗ ಫ್ಲೋಟಿಂಗ್ ಪಾಯಿಂಟ್ ರಿಪ್ರೆಸೆಂಟೇಷನ್ ಈಸ್ ಯೂಸ್ ಟು ಡ್ಯಾಶ್. ಯಾವ ನಂಬರ್ ಫ್ಲೋಟಿಂಗ್ ಪಾಯಿಂಟನ್ನು ಯೂಸ್ ಮಾಡ್ತಾರೆ? ಆನ್ಸರ್ ಈಸ್ ಅ ರಿಯಲ್ ನಂಬರ್. ಈಗ ಈ ಆನ್ಸರ್ ನೀವು ಇಲ್ಲಿಂದ ಈ ಆನ್ಸರ್ ಇಲ್ಲಿ ಬರೀಬೇಕು. ಅಂದರೆ ಬ್ರ್ಯಾಕೆಟಲ್ಲಿ ಆನ್ಸರ್ಸನ್ನು ಕೊಟ್ಟಿರ್ತಾರೆ, ಕರೆಕ್ಟ್ ಆನ್ಸರ್ನ ಚೂಸ್ ಮಾಡಿಬಿಟ್ಟು ಈ ಫಿಲ್ ದ ಬ್ಲ್ಯಾಂಕ್ಸ್ ನೀವು ಫಿಲ್ ಮಾಡಬೇಕು. ಇದಾಯಿತು 5 ಮಾರ್ಕ್ಸ್. ಪಾರ್ಟ್ ಬಿ ಅಲ್ಲಿ ನಾವು ನೋಡ್ಬೋದು ಆನ್ಸರ್ ಎನಿ 5. ಆನ್ಸರ್ ಎನಿ 5. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. 2 ಮಾರ್ಕ್ಸ್ ಈ ಕ್ವಶನ್ ಕೇಳ್ತಾರೆ. 8 ಕ್ವಶನ್ಸನ್ನು ಕೊಟ್ಟಿರ್ತಾರೆ, ಇದರಲ್ಲಿ 5ಅನ್ನು ನೀವು ಬರಿಬೇಕು. ಅದೇ ರೀತಿ ಪಾರ್ಟ್ ಸಿ ಇಲ್ಲಿ ನಾವು ನೋಡಬಹುದು. ಪಾರ್ಟ್ ಸಿ ದಟ್ ಈಸ್ ಯು ಹ್ಯಾವ್ ಟು ಆನ್ಸರ್ 5 ಕ್ವಶನ್ಸ್. ಅಂದರೆ 3 ಮಾರ್ಕ್ಸ್ ಕ್ಯಾರೀಸ್ ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಪ್ರತಿಯೊಂದು ಕ್ವಶನ್ಗೆ 3 ಮಾರ್ಕ್ಸ್ ಇರ್ತವೆ. ಈ ಪಾರ್ಟ್ ಸಿಯಲ್ಲಿ ಕ್ವಶನ್ ನಂಬರ್ 6ಅಲ್ಲಿ 8 ಕ್ವಶನ್ಸನ್ನು ಕೊಟ್ಟಿರ್ತಾರೆ, ಅದರಲ್ಲಿ 5 ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಪ್ರತಿಯೊಂದು ಕ್ವಶನ್ನಿಗೆ 3 ಮಾರ್ಕ್ಸ್. ಅದೇ ರೀತಿ ಪಾರ್ಟ್ ಡಿಯಲ್ಲಿ ಇಲ್ಲಿ ನಾವು ನೋಡಬಹುದು ಟೋಟಲ್ ಇದರಲ್ಲಿ 5 ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಇದರಲ್ಲಿಯೂ ಕೂಡ ಟೋಟಲ್ 8 ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಆದರೆ ಇಲ್ಲೊಂದು ಅಬ್ಸರ್ವ್ ಮಾಡಬೇಕಾಗಿದ್ದ ಪಾಯಿಂಟ್ ಏನಂದರೆ ಇದರಲ್ಲಿ 5 ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಅಂದರೆ 5 into 5 that is 25 marks. That is part D section 1. ಪಾರ್ಟ್ ಡಿ ಸೆಕ್ಷನ್ 1. ಈಗ ಬನ್ನಿ ಪಾರ್ಟ್ ಡಿ ಸೆಕ್ಷನ್ 2ನಲ್ಲಿ ನೋಡುವ. ಇದು ಭಾಳ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಈಚ್ ಕ್ವಶನ್ ಕ್ಯಾರೀಸ್ 10 ಮಾರ್ಕ್ಸ್. ಅಂದರೆ ಇನ್ ಡಿಟೇಲ್ ಆಗಿ ನೀವು ಆನ್ಸರ್ ಬರೆದಿರ್ತವೆ, ಇದರಲ್ಲಿ 10 ಮಾರ್ಕ್ಸಿಗೆ. ಇದರಲ್ಲಿಯೂ ಕೂಡ ನಾವು ನೋಡ್ಬೋದು ಟೋಟಲ್ ಇಲ್ಲಿ 1 2 3 4 5 ಕ್ವಶನ್ಸನ್ನು ಕೊಟ್ಟಿರ್ತಾರೆ. 5 ಕ್ವಶನಲ್ಲಿ ನೀವು ಬರಿಬೇಕಾಗಿದ್ದು ಎಷ್ಟಂದರೆ ಇಲ್ಲಿ ನೋಡಿ 3 ಕ್ವಶನ್ಸನ್ನು ಬರಿಬೇಕು. 3 ಕ್ವಶನ್ಸನ್ನು ಬರೀಬೇಕು. 5ರಲ್ಲಿ 3 ಕ್ವಶನ್ಸ್ ನೀವು ಬರೀಬೇಕು. ಅಂದರೆ 3 into 10 ಎಷ್ಟಾಯ್ತು ಅಂದರೆ ಟೋಟಲ್ 30 ಮಾರ್ಕ್ಸ್ ಆಯಿತು. ಟೋಟಲ್ 30 ಮಾರ್ಕ್ಸ್ ಆಯಿತು. ಈ ಥರ ನಿಮಗೆ 100 ಮಾರ್ಕ್ಸ್ ಪೇಪರ್ ಕೊಡ್ತಾರೆ. ಕರೆಕ್ಟಾಗಿ ನೀವು ಸೆಕ್ಷನ್ಸ್ ವೈಸ್ ಎಷ್ಟು ಮಾರ್ಕ್ಸ್ ಬರ್ತಾವೆ ಅಂತ ಗೊತ್ತಾದರೆ ಡೆಫಿನೆಟ್ ಆಗಿ ನೀವು ಒಳ್ಳೆಯದಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡಬಹುದು. ಥ್ಯಾಂಕ್ ಯು.